ಇದೇ 14ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಅರಿವಿನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇಂಟ್ರಾಗ್ರೇಟೆಡ್ ಸಂಸ್ಥೆಯ ಸುನಿಲ್ ವಂಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇಂಟ್ರಾಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೇತೃತ್ವದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿಯ ಅಂಗವಾಗಿ ಇದೇ 14ರಂದು ಬೆಳಗ್ಗೆ 7:30 ಕಲಬುರಗಿ ನಗರದಲ್ಲಿ ಮಹಾಮಾನವತಾವಾದಿಯ ಜನ್ಮದಿನವನ್ನು ಸಮಾನತೆಯ ದಿನವೆಂದು ಎಲ್ಲಾ ಸಮಾಜದ ಬಂಧುಗಳ ಸಹಭಾಗಿತ್ವದ ಅಡಿಯಲ್ಲಿ ಯಶಸ್ವಿಗೊಳಿಸಲು ಧರ್ಮಗಳ ಗುರುಗಳ ಸಾರಥ್ಯದಲ್ಲಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಗತ್ ಸರ್ಕಲ್ನಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಯವರೆಗೆ ಕಾಲ್ನಡಿಗೆಯಲ್ಲಿ ಅರಿವಿನ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 133ನೇ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಬರುವ 14 ತಾರೀಕರಂದು ಬೆಳಗ್ಗೆ 7 ಗಂಟೆಗೆ ಭಾರತೀಯ ಸಮುದಾಯದ ಎಲ್ಲ ಜಾತಿ ಜನಾಂಗಗಳ ಮತ್ತು ವರ್ಗಗಳ ಒಂದು ಸಂಯೋಗದ ಅಡಿಯಲ್ಲಿ ಅರಿವಿನ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಉದ್ಘಾಟಕರಾಗಿ ಪೂಜ್ಯ ಮಾತೋಶ್ರೀ ಶ್ರೀ ಅಮ್ಮ ಡಾಕ್ಟರ್ ದಾಕ್ಷಿಣಿ ಶರಣಬಸಪ್ಪ ಅಪ್ಪ ಅವರು ಮತ್ತು ಡಾಕ್ಟರ್ ಸಾರಂಗ್ ದಸಿಕೇಂದ್ರ ಮಹಾಸ್ವಾಮಿಗಳು, ಶಿವಾನಂದ ಮಹಾಸ್ವಾಮಿಗಳು, ರಾಜಶೇಖರ್ ಶಿವಾಚಾರ್ಯರು, ಬಿಕ್ಕುಣಿ ಸುಮನ್ ಬಂತೆಯವರು, ಅಭಿನವ ಸಿದ್ಧಲಿಂಗ ಸ್ವಾಮಿಯವರು, ಭಾಯ್ ದೀಪ್ ಸಿಂಗ್ ಅವರು, ಆದಮ್ ಅಲಿ ಶಾ ಅವರು, ಹುಸೇನ್ ಬಾಷಾ ಅವರು, ಸುರೇಶ್ ಮಾರ್ಕ್ ಅವರು, ಫಾದರ್ ಜೋಸಫ್ ಪ್ರವೀಣ್ ಅವರು ಮತ್ತು ನಮ್ಮ ಜೈನ ಸಮುದಾಯದ ದೀಪಕ್ ಎ ಪಂಡಿತ್ ಅವರು ಕೂಡ ಆಗಮಿಸಲಿದ್ದು, ಅದರ ಜೊತೆಗೆ ಭಾರತೀಯ ಸಮಾಜದ ವಿವಿಧ ಜಾತಿ ಮತ್ತು ವರ್ಗಗಳ ಒಂದು ಮುಖಂಡರು ಮತ್ತು ಜಾತಿಯ ಜನರನ್ನು ಒಳಗೊಂಡು ಅರಿವಿನ ಜಾತಿಯನ್ನು ಇದನ್ನು ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದೇ ಜಾತಿಗೆ ಸೀಮಿತ ಆಗಿಲ್ಲ, ಇಡೀ ಪ್ರಪಂಚದಲ್ಲಿ ಅವರ ಗೌರವಕ್ಕೆ ಪಾತ್ರರಾದವರು. ಇದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಜನ್ಮ ತಾಳಿದ್ರಿಂದ ಇಡೀ ದೇಶದ ಒಂದು ಗೌರವ ಮತ್ತು ಘನತೆ ಹೆಚ್ಚಾಗಿದೆ. ಅದಕ್ಕಾಗಿ ಯಾವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇಡೀ ರಾಷ್ಟ್ರ ಮತ್ತು ಪ್ರಪಂಚದಲ್ಲಿ ಆಚರಿಸುವ ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕೇವಲ ಸೀಮಿತವಾಗಿ ಆಚರಣೆ ಮಾಡೋದು ತಪ್ಪಂತ ತಿಳ್ಕೊಂಡು ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಬಸವೇಶ್ವರ ಸಮಾಜ ಸೇವೆ ಒಳಗೆ ಇನ್ನಿತರ ಸಂಘ ಸಂಸ್ಥೆ ಇವನ್ನು ಒಳಗೊಂಡು ಒಂದು ಯಾಕೆ ನಾವು ಬಾಬಾ ಸಾಹೇಬರು ನಮ್ಮನ್ನು ಸಂವಿಧಾನದಲ್ಲಿ ಯಾವ ಪೀಠಿಕೆಯನ್ನು ಹೇಳಿಕೊಟ್ಟಿದ್ದಾರೆ, ನಾವು ಭಾರತೀಯರು ಅಂಥೇಳಿ ಏನು ಹೇಳಿದಾಗ ನಾವೆಲ್ಲರೂ ಕೂಡ ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಈ ದೇಶಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ನೀಡಿದ್ರಿ. ಬರೀ ಸಂವಿಧಾನ ಬರವಣಿಗೆಯಲ್ಲಿ ಸಣ್ಣದಾದರೂ ಸುಮಾರು 3-4 ಪಟ್ಟು ಹೆಚ್ಚು ದೊಡ್ಡದ ಒಂದು ಕಾನೂನನ್ನು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.